ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ರಕ್ಷಣೆಯನ್ನು ನಾವು ಮಾಡಬೇಕಾಗಿಲ್ಲ, ಕಿಂತು ಧರ್ಮ ತನ್ನಷ್ಟಕ್ಕೆ ತಾನೇ ಸಂರಕ್ಷಿತವಾಗಿದೆ. ನಾವು ಮಾಡಬೇಕಾಗಿದ್ದು ಧರ್ಮದ ಆಚರಣೆ. ಸೊ ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದ್ರೇನು? ಆಚರಣೆಯನ್ನು ಮುಖಾಂತರವಾಗಿ ನಾವು ಆಚರಣೆಯನ್ನು ಮಾಡ್ಕೋತ ಹೋದ್ರಿ ಅಂತಂತಂದ್ರೆ ಆ ಧರ್ಮದ ರಕ್ಷಣೆ ಆಗ್ತದೆ. ಧರ್ಮದ ರಕ್ಷಣೆ ಆಯಿತು ಅಂತಂತಂದ್ರೆ ಅವಶ್ಯವಾಗಿ ನಾವು ಬೆಳಿತೇವೆ, ಉಳಿತೇವೆ, ಭಗವಂತನ ಸಾಮೀಪ್ಯವನ್ನು ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಂತಹ ಭಗವಂತನ ನಾಮಸ್ಮರಣೆಯನ್ನು, ನಾಮ ಸಂಕೀರ್ತನೆಯನ್ನು ನಿತ್ಯ ನಿರಂತರವಾಗಿ ಹೇಳಿಕೊಡುವಂತಹ ಕಾರ್ಯಕ್ರಮ ಸ್ತೋತ್ರ ಮಂತ್ರಗಳ ಒಂದು ವಿಶೇಷವಾದಂತಹ ಸಾಂಗತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ವಿಧವಾಗಿರತಕ್ಕಂತಹ ಸ್ತೋತ್ರಗಳನ್ನು ಕಾಣ್ತೇವೆ. ಬುದ್ಧಿ, ಬಲ, ಯಶಸ್ಸು, ಅಭ್ಯಾಸ, ಓದು, ಬರೀ, ಆರೋಗ್ಯ, ನಮ್ಮ ಕಾರ್ಯಗಳಲ್ಲಿ ಜಯ, ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಯಾವ ವಿಷಯ ಬೇಕು, ಪ್ರೀತಿ, ಪ್ರೇಮ, ಕಲಹ, ಆಮೇಲೆ ಮಾಟ, ಮಾಯ, ಯಂತ್ರ, ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ, ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಂತ್ರ ತನ್ನ ಕೆಲಸ ಮಾಡ್ತದೆ. ಮಂತ್ರ ಅಂತನೋ ಶಬ್ದಕ್ಕೆ ಮಾತು ಅಂತರ್ಥ. ಸೊ ಮಾತು ಅಂತಂದ್ರೆ ಏನು? ಯಾವ ಮಾತನ್ನು ಆಡ್ತೇವೆ ಅದು ಯಾವತ್ತಿದ್ರೂ ಖರೆ ಆಗ್ತದೆ. ಯಾಕೆ? ಮೇಲ್ಗಡೆ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ಸೊ ನಮ್ಮ ಪ್ರಯತ್ನ ಯಾವ ದಿಕ್ಕಿಗಿರ್ತದೆ ಆ ಪ್ರಯತ್ನದಲ್ಲಿ ಮಾತು ಹೋಗ್ತದೆ. ಮಾತಿನ ಹಿಂದೆ ಕ್ರಿಯೆ ಹೋಗ್ತದೆ, ಕ್ರಿಯೆ ಹಿಂದೆ ನಮಗೆ ಫಲ ಸಿಗ್ತದೆ. ಸೊ ಅದಕ್ಕೆ ಮಾತು, ಕ್ರಿಯೆ, ಕ್ರಿಯೆ ಹಿಂದೆ ಫಲ, ಫಲದ ಅಪೇಕ್ಷೆಗಾಗಿ ನಾವು ಮಾಡುವಂತಹ ಕರ್ಮಗಳು. ಸೊ ಅದಕ್ಕೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನ ಸನಾತನ ಧರ್ಮವನ್ನು. ಬನ್ನಿ ಹಾಗಿದ್ರೆ ನಮ್ಮ ಈ ಭಾಗದಲ್ಲಿ ಮೊಟ್ಟ ಮೊದಲ ಮಂತ್ರ ಯಾವುದು ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ. ಗ್ರಹ ಪೀಡಾ ಪರಿಹಾರ. ಸೊ ಸಾಮಾನ್ಯವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ನನಗೆ. ಎಲ್ಲರೂ ಕೇಳಿದರೆ ಏನು ಗುರುಗಳೇ, ನಾವು ಎಲ್ಲ ಚಾನೆಲ್ ಒಳಗೂ ಎಲ್ಲ ಗುರುಗಳ ಕಡೆಯಿಂದ ಬೇರೆ ಬೇರೆ ವಿಷಯಕವಾಗಿ ನಾವು ಕೇಳಿದ್ದೇವೆ. ಎಲ್ಲರೂ ನಮಗೆ ನವಗ್ರಹ ಶಾಂತಿ ಮಾಡಲಿಕ್ಕೆ ಹೇಳ್ತಾರೆ, ನವಗ್ರಹ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೇಳ್ತಾರೆ. ಆದರೆ ಕೆಲವೊಮ್ಮೆ ಹೆಂಗಾಗ್ಬಿಡ್ತದೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ಆಮೇಲೆ ಗ್ರಹಗಳನ್ನು ಶಾಂತಿ ಮೂಲಕವಾಗಿ ಆರಾಧನೆ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ ನಾವು ಒಂದು ಸಣ್ಣ ಬಜೆಟ್ನೊಳಗೆ ಏನಾದರೂ ದಾನ ಧರ್ಮಗಳನ್ನು ಮಾಡಿ, ವಿಶೇಷವಾಗಿ ಏನಾದರೂ ದಾನವನ್ನು ಕೊಟ್ಟು ನಾವು ನಮ್ಮ ಗ್ರಹ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಬಹುದಾ ಅಂಥೇಳಿ ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾರೆ. ಸೊ ಇಂತಹ ಪ್ರಶ್ನೆಗಳಿಗೆ ಇವತ್ತಿನ ದಿವಸ ಉತ್ತರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನು ಅಂತಂತಂದ್ರೆ ಗ್ರಹ ಪೀಡಾ ಪರಿಹಾರಕ್ಕೆ ಉಪಾಯ. ಇದು ಬಹಳ ಸುಂದರವಾಗಿರ್ತಕ್ಕಂತಹ ಮತ್ತು ಶಾಸ್ತ್ರವಿಹಿತವಾಗಿರ್ತಕ್ಕಂತಹ ಉಪಾಯ. ಸೊ ಅದಕ್ಕೆ ಗೋಚಾರಮಾನದಿಂದ ನಮಗೆ ಯಾವಾಗಿತ್ತಿದ್ರೂ ಕೂಡ ಗ್ರಹಗಳು ಅನಿಷ್ಟವನ್ನು ಮಾಡ್ತವೆ. ಸೊ ಅದಕ್ಕೆ ಏನಪ್ಪ, ಸೂರ್ಯ ನೀಚನಿದ್ದಾನೆ, ಶನಿ ನೀಚನಿದ್ದಾನೆ, ಬುಧ ನೀಚಿದ್ದಾನೆ, ಮಂಗಳ ನೀಚನಿದ್ದಾನೆ, ಸೂರ್ಯ ನೀಚನಿದ್ದಾನೆ. ಸೊ ಹೀಗೆ ಎಲ್ಲ ಗ್ರಹಗಳನ್ನು ರಾಹು ನೀಚ, ಕೇತು ನೀಚ. ಸೊ ಈ ರೀತಿಯಾಗಿ ನೀಚ 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 ಅಂಥೇಳಿ ಅಂದರೆ ಆ ಗ್ರಹಗಳ ಸ್ವಭಾವ ಏನಿದೆ ನಮ್ಮ ಮೇಲೆ, ಇದು ನೆಗೆಟಿವ್ ಆಗಿ ನಮ್ಮ ಮೇಲೆ ಯಾವತ್ತಿದ್ರೂ ಪ್ರಭಾವವನ್ನು ಬೀಳ್ತಾ ಇರ್ತದೆ. ಸೊ ಈ ರೀತಿಯಾಗಿ ಅನಿಷ್ಟರಾಗಿದ್ದಾಗ ಮತ್ತು ಘಾತವಾಗಿತ್ತು ಅಂತಂದರೆ ಏನಪ್ಪ, ನಮಗೆ ಘಾತವಾರ ಅಂತಿರ್ತದೆ, ಘಾತ ತಿಥಿ, ಘಾತ ನಕ್ಷತ್ರ ಅಂತಿರ್ತದೆ, ಆಮೇಲೆ ಘಾತ ಇಂತಿಂಥ ಘಾತ ರಾಶಿ ಅಂತಿರ್ತದೆ. ಸೊ ಅದಕ್ಕೆ ಇಂತಹ ಎಲ್ಲ ಘಾತಗಳಿದ್ದು ಅಂತಂತಂದರೆ ಎಲ್ಲ ರೀತಿಯಾದಂಥ ಘಾತಗಳನ್ನು ದೂರ ಮಾಡಲಿಕ್ಕೆ ಸೊ ತಪ್ಪದೆ ಏನು ಮಾಡಬೇಕಪ್ಪ ಅಂತಂತಂದರೆ ಯಥಾಶಕ್ತ್ಯಾನುಸಾರ ಒಬ್ಬ ಮನುಷ್ಯನಿಗೆ ಬೇಕಾಗುವಷ್ಟು ದಾನವನ್ನು ಮಾಡಬೇಕು. ಸೊ ಒಬ್ಬ ಮನುಷ್ಯ ಅಕಸ್ಮಾತಾಗಿ ಈ ಪದಾರ್ಥಗಳನ್ನು ನೀವು ದಾನ ಕೊಡ್ತೀರಿ ಅಂತಂದರೆ ಒಬ್ಬ ಮನುಷ್ಯನಿಗೆ ಅದು ಉಪಯೋಗವಾಗಿರಬೇಕು, ಅಷ್ಟು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಏನು ಕೊಡಬೇಕಪ್ಪ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸೂರ್ಯ ನೀಚನಾಗಿದ್ದ ಅಂತಂದರೆ, ಸೂರ್ಯ ನೀಚನಾಗಿದ್ದ ಅಂತಂತಂದರೆ ನಾವೇನು ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡಾಗ ಜಾತಕದೊಳಗೆ ಗೋಚಾರದಿಂದ ಇರಬಹುದು ಅಥವಾ ಸ್ವಯಂ ಜಾತಕದೊಳಗೆ ಇರ್ಬೋದು, ಸೂರ್ಯನ ಮೇಲೆ ಕೆಟ್ಟ ಗ್ರಹಗಳ ದೃಷ್ಟಿ ಇರ್ಬೋದು. ಸೊ ಇಂಥವೆಲ್ಲ ದೃಷ್ಟಿದೋಷಗಳನ್ನು, ನೀಚತ್ವವನ್ನು ಮತ್ತು ಘಾತವನ್ನು ಪರಿಹಾರ ಮಾಡಲಿಕ್ಕೆ ಸೂರ್ಯನಿಗೆ ಪ್ರೀತ್ಯಾಸ್ಪದವಾಗಿ ನಾವೇನು ಮಾಡಬೇಕು ಅಂತಂದರೆ ಭಾನುಸ್ತಾಂಬೂಲದಾನಾತ್ ಏನು ಮಾಡಬೇಕು, ಸೂರ್ಯನಿಗೆ ತಾಂಬೂಲ ದಾನವನ್ನು ಕೊಡಬೇಕು. ಸೊ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ನಿವಾರಣೆ ಆಗಬೇಕಾ, ತಪ್ಪದೆ ತಾಂಬೂಲ ದಾನವನ್ನು ವಿಶೇಷವಾಗಿ ನಾವು ಕೊಡಬೇಕು. ಸೊ ತಾಂಬೂಲ ದಾನಾತ್ ಅಪಹರತಿ ನೃಣಾಂ, ಅದಕ್ಕೆ ಹೇಳ್ತಾರೆ ಭಾನುಸ್ತಾಂಬೂಲ ದಾನಾತ್ ಅಪಹರತಿ ನೃಣಾಂ ವೈಕೃತಂ ವಾಸರೋತ್ತಮ.